ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕಾವು ಈಗಾಗಲೇ ಏರಿದೆ. ಸೊ ಹೀಗಾಗಿ ಪ್ರಚಾರದ ಅಬ್ಬರ ಕೂಡ ನಡೀತಾ ಇದೆ. ಮೈತ್ರಿ ಪಕ್ಷದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಾಳೆ ಕೇಂದ್ರದ ಲೀಡರ್ಗಳು ಅಖಾಡಕ್ಕೂ ಕೂಡ ನಾಳಿಂದ ಇಳಿಯೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಾಗ್ತಾ ಇದೆ. ಸೊ ಯಾವ ಲೆವೆಲಿನ ಕಾನ್ಫಿಡೆಂಟ್ ನಿಮಗೆ ಬಂದಿದೆ? ಅಲ್ಲ, ಈಗ ಈ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಭಾಗವಹಿಸಲಿದ್ದಾರೆ. ಚನ್ನಪಟ್ಟಣದಲ್ಲಿ ಅವರು ರೋಡ್ ಶೋ ಮಾಡಲಿದ್ದಾರೆ. ಅದರಿಂದ ಚುನಾವಣಾ ಪ್ರಚಾರಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಮತ್ತು ವೇಗ ಕೂಡ ಸಿಗುತ್ತೆ. ಈಗಾಗಲೇ ನಮ್ಮ JDS ಮತ್ತು BJP ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪ್ರಚಾರ ಬಿರುಸಿನಿಂದ ಸಾಗಿದೆ. ಒಳ್ಳೆಯ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಹೀಗಾಗಿ ಈ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಸನ್ಮಾನ್ಯ ದೇವೇಗೌಡರು ಭಾಗವಹಿಸ್ತಾರೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು, ನಂತರ ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಅಶೋಕ್ ಅವರು, ಎಲ್ಲ ನಾಯಕರುಗಳು ಬರ್ತಾರೆ. ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಇವಾಗ ಕೇಂದ್ರದ ನಾಯಕರನ್ನು ಕರೆಸ್ಕೊಳ್ಬೇಕು ಅನ್ನುವಂಥ ನಿರ್ಧಾರ ರಾಜ್ಯದ ನಾಯಕರು ಮಾಡಿರುವಂಥದ್ದು ಅಥವಾ ಆ ಕಡೆಯಿಂದ? ಈಗ ಅವರು ಹಲವಾರು ಇದು ಚುನಾವಣೆ ವಿಚಾರಗಳನ್ನು ಇದು ಡಿಸ್ಕಸ್ ಮಾಡಲಿಕ್ಕೆ ಬೆಂಗಳೂರಿಗೆ ಬರ್ತಿದ್ದಾರೆ. ಅದೇ ರೀತಿ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೇವಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮಾತ್ರ ಬರಲ್ಲ, ಎಲ್ಲ 28 ಕ್ಷೇತ್ರಗಳಿಗೂ ಬರ್ತಾರೆ. ಸರ್, ಇವಾಗ ನಾಮಿನೇಷನ್ ವಿಚಾರವಾಗಿ ಕಡೆಯ ದಿನ ಇಟ್ಕೊಳ್ಳೋದಕ್ಕೆ ಏನಾದರೂ ಪ್ರಮುಖವಾಗಿರ್ತಕ್ಕಂಥ ಚರ್ಚೆಗಳಾಗಿದ್ದಾವ ಅನ್ನುವಂಥದ್ದು? ಯಾಕಂತಂದರೆ ಏನಿಲ್ಲ, ಹಾಗೇನಿಲ್ಲ. ಅದು 2 ಡೇಟ್ ಕೊಟ್ಟಿದ್ರು, 28, 4. ಈಗ 4ನೇ ತಾರೀಕು ಮಾಡ್ತಾ ಇದ್ವಿ. ಅದರಲ್ಲಿ ಏನು ವಿಶೇಷತೆ ಇಲ್ಲ. ಸರ್, ಇವಾಗ ಕೊನೆಯದಾಗಿ ಒಂದು ವಿಚಾರಕ್ಕೆ ಒಂದು 4-5 ದಿನಗಳಿಂದ ಚರ್ಚೆ ಆಗ್ತಿರುವಂತಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಿದೆ ಅದು ರಾಮನಗರಕ್ಕೂ ಕೂಡ ಬರ್ಬೋದು ಅನ್ನುವಂಥದ್ದನ್ನು ಕೊನೆಯ ಹಂತದಲ್ಲಿ 2 ಪ್ರಮುಖ ಲೀಡರ್ಗಳೇನಾದರೂ ಒಂದಾದದ್ದೇ ಆದಲ್ಲಿ ತಮಗೆ ಬಲಿಪಶು ಆಗುವಂಥದ್ದು ಏನಾದರೂ ಇರ್ಬೋದಾ ಅಂತದ್ದು? ಅದಕ್ಕೆ ಏನಿಲ್ಲಪ್ಪ, ಇದೆಲ್ಲ ಸುಮ್ಮನೆ ಊಹಾಪೋಹ ಅಷ್ಟೇ. ಸೊ ಇದಿಷ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.